ಚಾಣಕ್ಯ ಇವತ್ತಿಗೂ ಪ್ರಸ್ತುತ, ಅವ ಔಟ್ಡೇಟೆಡ್ ಅಲ್ಲ. ಅವನ ಪುಸ್ತಕ ಯಾವುದು, ಅವನ ಕೃತಿಗಳು ಔಟ್ಡೇಟೆಡ್ ಅಲ್ಲ. ಕೇವಲ ಚಾಣಕ್ಯಂದಷ್ಟೇ ಅಲ್ಲ, ನಮ್ಮ ವೇದಾಂತ, ವೇದಾಂಗ, ಉಪನಿಷತ್ತು, ಭಗವದ್ಗೀತೆ, ಪುರಾಣ, ಮಹಾಭಾರತ, ರಾಮಾಯಣ ಇದೆಲ್ಲವೂ ಇವತ್ತಿಗೂ ಪ್ರಸ್ತುತವಾದದ್ದೇ. ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಕೋರ್ಟ್ನಲ್ಲಿ, ನಾನೊಬ್ಬ ನ್ಯಾಯಾಧೀಶನಾಗಿ ನಿವೃತ್ತಗೊಂಡವ, ನಮ್ಮ ಕೋರ್ಟ್ನಲ್ಲಿ ಅನೇಕ ವಿಚಾರಗಳಲ್ಲಿ ನಾವು ಕೇವಲ ಸಂವಿಧಾನದಿಂದಲೋ ಅಥವಾ ಕಾನೂನಿನ ಯಾವುದಾದ್ರೂ ಸಿದ್ಧಾಂತಗಳಿಂದಲೋ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಆದರೆ ಅದನ್ನು ನಾವು ನೋಡುವಂಥದ್ದು ಇಂತಹ ಪುಸ್ತಕಗಳಿಂದಲೇ. ಇದನ್ನು ಹೆಚ್ಚಿನವರು ಅರಿತುಕೊಂಡಿಲ್ಲ. 1989ರಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ ಒಂದು ಸಿವಿಲ್ ದಾವೆಯಲ್ಲಿ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡಲಿಕ್ಕೆ ಒಂದು ಮಾನದಂಡವನ್ನು ರೂಪಿಸುವಂತಹ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂತು. ಗೌರಿಶಂಕರ ಸ್ವಾಮಿಗಳು ವರ್ಸಸ್ ಸಿದ್ಧಗಂಗಾ ಮಠ ಅಂತ. ಆ ಜಡ್ಜ್ಮೆಂಟ್ ಅನ್ನುವಂಥದ್ದು ಇವತ್ತಿಗೂ ಪ್ರಸ್ತುತ. ಅಷ್ಟು ಆಳವಾಗಿ ಅಧ್ಯಯನ ಮಾಡಿ ಬರೆದಂಥ ಜಡ್ಜ್ಮೆಂಟ್. ಅದರಲ್ಲಿ ಮಹಾಭಾರತದ ಒಂದು ಶ್ಲೋಕವನ್ನು ಅವರು ಉಲ್ಲೇಖ ಮಾಡ್ತಾರೆ ಆ ಜಡ್ಜ್ಮೆಂಟಲ್ಲೇ. ಅದರ ಆಧಾರದಲ್ಲಿ ಆ ತೀರ್ಪು ಬರುತ್ತೆ. 1980ರಲ್ಲಿ ಸುಪ್ರೀಂ ಕೋರ್ಟು SP ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ, ಆ ಜಡ್ಜ್ಮೆಂಟಲ್ಲಿ ಭರ್ತೃಹರಿಯ ಒಂದು ನೀತಿ ಶತಕದ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡಿ ಅದರಿಂದ ಅವರು ಆ ತೀರ್ಪನ್ನು ಕೊಡ್ತಾರೆ. ಅದರ ಆಧಾರದಲ್ಲಿ. ಇನ್ನು 1970ಕ್ಕಿಂತ ಹಿಂದಿನ ಅಲಹಾಬಾದು, ಆಗಿನ ಮಧ್ಯ ಭಾರತ್ ಮತ್ತು ಪಾಟ್ನಾ ಹೈಕೋರ್ಟ್ಗಳ ಹಳೆಯ ಜಡ್ಜ್ಮೆಂಟ್ಗಳನ್ನು ನೋಡಿದ್ರೆ ಎಲ್ಲ ಜಡ್ಜ್ಮೆಂಟ್ಗಳಲ್ಲೂ ನಾವು ಈ ಚಾಣಕ್ಯನ ಅರ್ಥಶಾಸ್ತ್ರದಿಂದಲೂ ಬೇರೆ ಬೇರೆ ಪುರಾಣಗಳ ಅಥವಾ ವೇದ ಇತರ ಆಧಾರದಲ್ಲಿಯೇ ತೀರ್ಪು ಕೊಟ್ಟದ್ದು ನಮಗೆ ಅನೇಕ ಕಡೆ ಕಂಡು ಬರ್ತದೆ. ಅದು ಬಿಡಿ, ಈಗ ಇವತ್ತಿನ ದಿನದಲ್ಲೂ ಕೂಡ ಒಂದು ಸ್ಟೇಟ್ ಆ್ಯಕ್ಟ್ ಅಥವಾ ಸೆಂಟ್ರಲ್ ಆ್ಯಕ್ಟ್ ಅಂದರೆ ರಾಜ್ಯ ಮಾಡಿದಂತಹ ಒಂದು ಕಾಯ್ದೆ ಮತ್ತು ಅದೇ ಸಂಬಂಧಪಟ್ಟಂತಹ ಕೇಂದ್ರ ಸರ್ಕಾರ ಮಾಡಿದಂಥ ಕಾಯ್ದೆ, ಇದು ಎರಡರಲ್ಲಿ ಸಂಘರ್ಷ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಯಾವುದು ಪ್ರಿವೈಲಿಂಗ್, ಯಾವುದನ್ನು ನಾವು ಅನ್ವಯ ಮಾಡಬೇಕು ಅನ್ನೋದಕ್ಕೆ ಮೀಮಾಂಸಾ ಇಂಟರ್ಪ್ರಿಟೇಷನ್ ಅಂಥೇಳಿ, ಮೀಮಾಂಸಾ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಮಲ್ಲೇಪುರಂ ಅವರಿಗೆ ಬಹಳ ಅದರ ಬಗ್ಗೆ ಅವರು ಅಧಿಕಾರಯುತವಾಗಿ ಮಾತಾಡಬಲ್ಲವರು, ಅದನ್ನು ಉಪಯೋಗಿಸಿ ಇವತ್ತಿಗೂ ತೀರ್ಪು ಕೊಡ್ತಾ ಇದ್ದಾರೆ. ಅನೇಕ, ನೀವು ಜಸ್ಟಿಸ್ ಮಾರ್ಕಾಂಡೇಯ ಖಡ್ಚು ಅನ್ನುವರ ತೀರ್ಪನ್ನು ನೋಡಿದ್ರೆ ಅದರಲ್ಲಿ ಭಾಳಷ್ಟು ಬರೆದಿದ್ದಾರೆ. ಅವರು ಅದರ ಬಗ್ಗೆ ಭಾಳಷ್ಟು ತಿಳ್ಕೊಂಡವರು, ಅದರ ಮೀಮಾಂಸಾ ಪ್ರಕ್ರಿಯೆ ಬಗ್ಗೆ ಭಾಳಷ್ಟು ಬರೆದಿದ್ದಾರೆ. ಇತ್ತೀಚೆಗೆ 2020ರಲ್ಲಿ ಒಂದು ಮುಂಬೈ ಹೈಕೋರ್ಟಲ್ಲಿ ಆ ವಿಚಾರ ಭಾಳ ಪ್ರಸ್ತುತ ಇವತ್ತಿಗೆ. ಮುಂಬೈ ಹೈಕೋರ್ಟನ್ನು ನಾಗ್ಪುರ್ ಬೆಂಚಿನ ಒಂದು ಜಡ್ಜ್ಮೆಂಟ್ ಬಂತು. ಇದು 2020 ಇತ್ತೀಚೆಗಿಂದ. ಅದು ಒಂದು ಕ್ರಿಮಿನಲ್ ಕೇಸು, ಒಬ್ಬ ಅಧಿಕಾರಿಯ ಮೇಲೆ ಒಂದು ಕ್ರಿಮಿನಲ್ ಕೇಸು ದಾಖಲಾಗಿರುತ್ತೆ. ಆ ಕ್ರಿಮಿನಲ್ ಕೇಸನ್ನು ರದ್ದುಪಡಿಸಲಿಕ್ಕೆ ಆ ಅಧಿಕಾರಿ ಹೈಕೋರ್ಟಿಗೆ ಹೋಗಿದ್ದಾನೆ. ಈ ಕ್ರಿಮಿನಲ್ ಕೇಸ್ ರದ್ದುಪಡಿಸಬೇಕಾ ಬೇಡವಾ ಅನ್ನೋದಕ್ಕೆ ಬಂದಂಥ ತೀರ್ಪನ್ನು ಓದಿದ್ರೆ ನಾವು ಯಾವುದೋ ವೇದಾಂತವನ್ನು ಅಥವಾ ವೇದಾಂತದ ವಿಮರ್ಶೆಯೋ ಏನೋ ಆಗಿರಬೇಕು ಅಂತ ಆ ರೀತಿಯ ಭಾವನೆ ಬರುತ್ತೆ. ದೊಂಡೀಬಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಅದು. ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಇದ್ದುದಕ್ಕಿಂತ ಹೆಚ್ಚಿಗೆ ವೈಭವೋಪೇತವಾಗಿ ಮಹಾರಾಷ್ಟ್ರದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ನಡೀತದೆ, ತುಂಬ ವೈಭವದಿಂದ ನಡೀತದೆ. ಒಂದು ಪುರಸಭೆ, ಸಣ್ಣ ಪುರಸಭೆ ಮಹಾರಾಷ್ಟ್ರದ ಒಂದು ಪ್ರದೇಶದಲ್ಲಿ, ಅಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆ ಮಾಡಲಿಕ್ಕೆ ಅವರಿಗೆ ಪ್ರತ್ಯೇಕವಾದಂಥ ಸ್ಥಳ ಇರಲಿಲ್ಲ. ಅದು ಕೆರೆಯೋ ಹೊಳೆಯೋ ಯಾವುದೂ ಇರಲಿಲ್ಲ. ಅದಕ್ಕೆ ಆ ಪುರಸಭೆಯವರು ಒಂದು ಆರ್ಟಿಫಿಷಿಯಲ್ ಪಾಂಡ್ ಒಂದು ತಯಾರು ಮಾಡ್ತಾರೆ. ಇಡೀ ನಮ್ಮ ಪುರಸಭೆಯ ವ್ಯಾಪ್ತಿಯಲ್ಲಿ ಎಷ್ಟು ಗಣೇಶನ ಕೂರಿಸಿದ್ದೀರೋ ಸಾರ್ವಜನಿಕ ಗಣೇಶನ, ಅದನ್ನೆಲ್ಲವನ್ನು ಈ ಆರ್ಟಿಫಿಷಿಯಲ್ ಪಾಂಡಲ್ಲಿ ನೀವು ವಿಸರ್ಜನೆ ಮಾಡಬೇಕು ಅಂಥೇಳಿ ಅವರು ಒಂದು ತೀರ್ಮಾನ ತಗೊಳ್ತಾರೆ. ಜನರು ಒಪ್ತಾರೆ. ಅದೇ ಪ್ರಕಾರ ಅಲ್ಲಿ ವಿಸರ್ಜನೆ ಮಾಡ್ತಾರೆ. 106 ಗಣೇಶ ಪ್ರತಿಮೆಗಳು ಆಯಿತು, ವಿಸರ್ಜನೆ ಆಯಿತು. ಅದಾಗಿ 10-12 ದಿನದ ನಂತರ ಒಬ್ಬ ಸೈಕಲ್ನಲ್ಲಿ ಒಂದು ರಸ್ತೆಯಲ್ಲಿ ಬರ್ತಾ ಇರ್ತಾನೆ. ಅಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಇತ್ತು, ವೇಸ್ಟ್ ಕಸ ಹಾಕುವಂತಹ ಜಾಗ ಪುರಸಭೆಯವರು. ಆ ಕಸ ಹಾಕುವ ಜಾಗದಲ್ಲಿ 106 ಗಣೇಶ ಪ್ರತಿಮೆಗಳನ್ನು ಅವರು ಅಲ್ಲಿ ಹಾಕಿ ಇಟ್ಟಿದ್ದಾರೆ. ಈ ಪಾಂಡಲ್ ಒಟ್ಟು ಮಾಡಿದಂಥ ಶೇಖರಿಸಿದಂಥ ಗಣೇಶ ಪ್ರತಿಮೆಗಳನ್ನೆಲ್ಲ ಅಲ್ಲಿ ಹಾಕಿ ಇಟ್ಟಿದ್ದಾರೆ. ಆಗ ಅವ ಕೋರ್ಟಲ್ಲಿ ಕೇಸ್ ಹಾಕ್ತಾನೆ ಪುರಸಭೆಯ ಮುಖ್ಯಾಧಿಕಾರಿಗಳ ವಿರುದ್ಧ. ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ, ಈ ಒಂದು ಯಾವುದೋ ಕಸದ ರಾಶಿಯಲ್ಲಿ ಗಣೇಶ ಪ್ರತಿಮೆಗಳನ್ನೆಲ್ಲ ಇಟ್ಟಿದ್ದಾರೆ, ಅದರ ಮೇಲೆ ಕೆಲವು ವಾಹನಗಳು ಹರಿದು ಹೋಗಿದೆ, ಅದು ಭಿನ್ನ ಆಗಿದೆ, ಇದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ನೋವಾಗಿದೆ, ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಆತ
ಒಂದು ಕ್ರಿಮಿನಲ್ ಕೇಸ್ ಹಾಕ್ತಾನೆ ಪುರಸಭೆಯ ಮುಖ್ಯಾಧಿಕಾರಿಗಳ ವಿರುದ್ಧ. ಕೋರ್ಟು ಹೌದು ಇದು ಧಾರ್ಮಿಕ ಭಾವನೆ ಧಕ್ಕೆ ಆಗಿದೆ ಅಂತ ಹೇಳಿ ಒಪ್ಪಿಕೊಂಡು ಆ ಕೇಸನ್ನು ರಿಜಿಸ್ಟರ್ ಮಾಡಿ ಅವ್ರಿಗೆ ಸಮನ್ಸ್ ಕೊಡುತ್ತೆ. ಇದನ್ನು ನಾವು ಚಾಲೆಂಜ್ ಮಾಡ್ತಾನೆ ಹೈಕೋರ್ಟಲ್ಲಿ. ಯಾರು? ಆ ಪುರಸಭೆಯ ಮುಖ್ಯಾಧಿಕಾರಿ. ಹೈಕೋರ್ಟು ಇಲ್ಲ ಇದರೊಳಗೆ ಯಾವ ಧಾರ್ಮಿಕ ಭಾವನೆಯ ಧಕ್ಕೆಯೂ ಆಗಿಲ್ಲ ಅಂತ ರದ್ದುಪಡಿಸ್ತದೆ. ಅದಕ್ಕೆ ಕೊಟ್ಟ ಕಾರಣ ಬಹಳ ವಿಶೇಷವಾದದ್ದು. ಗಣೇಶ ಪುರಾಣ, ಗಣೇಶ ಅಥರ್ವಶೀರ್ಷ, ಗಣೇಶ ಉಪನಿಷತ್ತು, ವೇದ ಮಂತ್ರಗಳು ಇವುಗಳನ್ನೆಲ್ಲವನ್ನು ಬರೆದಿದೆ ಆ ಜಡ್ಜ್ಮೆಂಟಲ್ಲಿ, ಅದರನ್ನು ಉಲ್ಲೇಖ ಮಾಡಿದ್ದಾರೆ. ಗಣೇಶ ಇವತ್ತೂ ಇದ್ದಾನೆ, ನಿನ್ನೆಯೂ ಇದ್ದಿದ್ದ, ಇವತ್ತೂ ಮುಂದೆಯೂ ಇರ್ತಾನೆ. ಅವನು ನಿರ್ಗುಣ ರೂಪದಲ್ಲಿ ಇದ್ದಾನೆ. ಈ ಒಂದು ಮಣ್ಣಿನ ಬೊಂಬೆಯಲ್ಲಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ, ಆವಾಹನೆ ಮಾಡಿದ್ದೇವೆ. 10 ದಿನ ಅದನ್ನು 5 1 ದಿನವೋ ಅದನ್ನು ಪೂಜಿಸಿದ್ದೇವೆ ಗಣೇಶ ಅಂಥೇಳಿ. ಆ ಮೂರ್ತಿಯನ್ನು ವಿಸರ್ಜನೆ ಮಾಡಿದ ನಂತರ ಪುನಃ ಅದು ಮಣ್ಣಿನ ಬೊಂಬೆ ಅಷ್ಟೇ, ಅದರಲ್ಲಿ ಯಾವ ದೈವತ್ವವೂ ಇಲ್ಲ. ನಾವು ನಿರ್ಗುಣ ಬ್ರಹ್ಮನನ್ನು ಸಗುಣ ರೂಪದಲ್ಲಿ ಉಪಾಸನೆ ಮಾಡೋದಷ್ಟೇಯ ಅನ್ನುವ ವಿಚಾರವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ಪ್ರತಿಯೊಂದು ವಿಚಾರವನ್ನು ಬರೆದು ಈಗ ಇತ್ತೀಚೆಗೆ 2020ರಲ್ಲಿ ಬಂದಂಥ ಜಡ್ಜ್ಮೆಂಟ್. ಹೀಗೆ ಒಂದು ಕೋರ್ಟು ಇದನ್ನೆಲ್ಲ ವಾಸ್ತವ ಇವತ್ತಿಗೂ ಪ್ರಸ್ತುತತೆ ಅಂತ ಹೇಳಿ ಒಪ್ಕೊಳ್ತಾ ಇರುವಾಗ ನಮಗೂ ಹಾಗೆ ಆಗಬೇಕು. ನಾವು ಇದ್ಯಾವುದು ಈಗಿನ ಮಾಡರ್ನ್ ಇಕಾನಮಿಕ್ಸ್ ಬೇರೆ, ಕೌಟಿಲ್ಯನ ಅರ್ಥಶಾಸ್ತ್ರವೇ ಬೇರೆ, ಅದು ಇವತ್ತಿಗೆ ಅವಶ್ಯಕತೆ ಇಲ್ಲ ಅಂತ ನಾವು ಬಿಡಬಾರ್ದು, ಅದನ್ನೆಲ್ಲ ಓದಬೇಕು. ಈ ಎಲ್ಲ ಕಾರಣಗಳಿಂದ ಈ ಪುಸ್ತಕದ ಬಗ್ಗೆ ಮಲ್ಲೇಪುರಂ ಅವರು ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಓದಿ ಅಂಥೇಳಿ ಕೇಳ್ಕೊಳ್ತೇನೆ.